ಸೈನ್ ಮಾಡು. ಮಾಡಲ್ಲಯ್ಯ. ಮಾಡ್ತೀಯೋ ಇಲ್ವೋ? ಜೈ ಮಾಡಲ್ಲಯ್ಯ. ಏನ್ ನನಗೆ ಎದುರಿಸ್ತಾ ಇದೆಯಾ? ಜೈ 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 ಜಯಮ್ಮ, ಜೈ ಜೈ ಜಯಮ್ಮ, ಜೈ ಜೈ ಜಯಮ್ಮ, ಜೈ ಜೈ ಜಯಮ್ಮ. ನಿನಗೆ ನಿನ್ನ ಜನಸೇವೆಗೆ ಡಾಕ್ಟ್ರೇಟಾ? ನನ್ನ ಮಗನೇ, ಮೊನ್ನೆವರೆಗೂ ಗಲ್ಲಿಯೊಳಗೆ ಸೈಕಲ್ಗೆ ಪಂಪು ಹೊಡಿತಿದ್ದಲ್ಲೋ. ನಿನ್ನ ಜಾತಕ ನನ್ನ ಗೋಣಿ ಚೀಲದಲ್ಲೈತೆ. ನೀನ್ ಮೋಸ ಮಾಡಿ ಸಂಪಾದನೆ ಮಾಡಿರೋ ಈ ಬಂಗ್ಲೆನ ನನಗ್ ಮಾರಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕಣ್ಣು ನಿನ್ ಕಿಡ್ನಿ ಎಲ್ಲ ಬ್ಯಾರ್ಯಾರಿಗೆ ನಾನು ಮಾರ್ಬೇಕಾಗತ್ತೆ. ಮಗನೇ, ಇಕ್ಕೋ ಸೈನ, ಇಲ್ಲ ಅಂದ್ರೆ ನಾನ್ ಮಾಡೋದಿಲ್ಲ. ಏನ್ ಮಾಡ್ತೀಯ? ಏನ ಮಾಕ ನೋಡ್ತಿ. ಈ ಹೆಬ್ಬೆಟ್ ನನ್ನ ಮಗನಿಗೆ ಡಾಕ್ಟ್ರೇಟ್ ಅದನ್ನ ಕೊಟ್ಟವನ್ ಯಾವ ಒಬ್ಬಟ್ ನನ್ನ ಮಗನು. ಕತ್ತರಿಸೋ ಇವನ್ ಕೈನ. ಬೀಳಿಸ್ಬಿಟ್ರಿ, ತಗೊಳ್ಳಿ. ಬನ್ನಿ, ಇಲ್ಲೇ ಕುತ್ಕೊಳ್ಳಿ. ಏನು ಗುಂಡಿಗಿಂಡ್ ಹಾಕ್ತೀರಾ? ಜಯಮ್ನ ಹತ್ರ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ತೀನಿ. ಪೆಪ್ಪರ್ಮೆಂಟಾ? ಜಯಮ್ಮ ಪರಲೋಕ ಏಜೆನ್ಸಿ. ತರ್ಬಟ್ಟಿ ಕಾಲುಗಳು ಕತ್ತಿರಿಸೋಕೆ 10,000. ಕಣ್ಣು ಲೈನ್ ಏನದ? ಬೀಜ. ಹಂಗಂದ್ರೇನಾ? ಗೊತ್ತಿಲ್ಲ. ಹಂಗಂದ್ರೇನಾ? ಬೀಜ ಗೊತ್ತಿಲ್ವೇನೋ? ಬಿತ್ತನೆ ಮಾಡೋದು. ಗಿಡ ನಡಕ್ 40,000 ರೂಪಾಯ. ತಲೆ ಪಾರ್ಸಲ್ 5 ಲಕ್ಷ. ಅಂಚೆ ವೆಚ್ಚ ಪ್ರತ್ಯೇಕ. ಏನೋ ಇವ್ರಿಷ್ಟೊಂದು ಡಿಸಿಪ್ಲಿನ್ಡ್. ತಲೆ ಪಾರ್ಸಲ್ ಅಂದ್ರೇನೋ? ತಲೆನೇ ಕತ್ತರಿಸ್ಬಿಡ್ತಾರ ಏನೋ? ಏನ ತಲೆ ಕತ್ತರಿಸಿ ಏನ್ ಮಾಡ್ತಾರೆ? ಒಂದ್ ಬ್ಯಾಗ್ ಎಲ್ಲ ಕೊಟ್ಬಿಡ್ತಾರ ಏನೋ? ನನ್ ತಲೆ ಕೊಡ. ನಿಮ್ ತಲೆ ನಿಮ್ ಭುಜದ ಮೇಲೆ ಇದೆಯಲ್ಲ, ನಾವ್ಯಾಕೆ ತಗೊಂಡ? ತೊಡೆ ಮೇಲೆ ತಲೆ ಇಟ್ಕೊಂಡು ನನಗೆ ಪುಂಗಿ ಓದ್ತೀರಾ? ತೊಡೆ ಮೇಲೆ ಆಯ್ತಾ ತಲೆ? ಯಾವನ ಇವನು? ಹಿಟ್ಲಲ್ಲಿ ಬಿಟ್ಟು ಒಳ್ಳೆ ಕರ್ಬೇಸ್ ಹೋಗ್ತಾರ. ನೀನ್ ಯಾಕ ಅವನ್ ತಲೆ ನೋಡಿ ಹೆದರ್ಕೋತಾ ಇದ್ಯಾ? ಏನಾಯ್ತು ನಿನ್ಗೆ? ಯಾಕೆ ಯಾಕೋ ಹಿಂಗ್ ಆಡ್ತಿದ್ದೀರಾ? ನೋಡಿ, ಕಿಡ್ನಾಪ್ ಮಾಡಕ್ ಬಂದ್ಮೇಲೆ ನಿಯತ್ತಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ನಾವು ಬನ್ನಿ, ಜಯಮ್ಮ ಕರೀತಾ ಇದ್ದಾಳೆ. ಬನ್ನಿ. ಟಪ್ಪಣ್ಣ, ಪ್ಯಾಂಟ್ ಯಾಕೋ ಒತ್ತೆ ಆದಾಗ ಆಗ್ತಾ ಇದೆ. ಬಾತ್ರೂಮ್ ಓಡ್ ಬರ್ಲ? ನನ್ನ ಮಗನೇ, ನೀನೇನಾದ್ರೂ ಈಗ ಎದ್ದೆ ಅಂದ್ರೆ ಅವಳು ನಿನ್ನ ಕತ್ತರಿಸಿ ರೋಸ್ಟ್ ಮಾಡಿ ಕಬಾಬ್ ತರ ಜಗತ್ ತಿಂದು ಬಿಡ್ತಾಳ ಕಣೋ. ನೀನು ಪ್ಯಾಂಟಲ್ಲಿ ಉಯ್ಕೊಂಡ್ಬಿಡು, ಪರವಾಗಿಲ್ಲ. ಇದೇನಾ ನೀರು? ಮಳೆ ಬರ್ತಿದ್ಯಾ? ಏನದು ಗಡಗಡ? ನಡಗದ್ರೆ ಇಕ್ಲ ಹಿಡಿದ ನರ ಕಿತ್ತಾಕ್ಬಿಡ್ತೀನಿ. ನರ ಕಿತ್ತಾಕ್ಬಿಡ್ತೀನಿ ಅಂದ್ರೆ? ಅಯ್ಯೋ ನನ್ನ ಮಗನೇ, ಕಸಿ ಮಾಡೋದ್ ಕಣೋ. ಫ್ಯಾಮಿಲಿ ಪ್ಲಾನಿಂಗು. ನಾನು ತುಂಬಾ ಇಷ್ಟ ಆ ಚಿಕನ್. ಅವ್ರೊಬ್ರೆ ತಿಂತಿದಾರಲ್ಲ. ಇವನೊಬ್ಬ ಪಕ್ಕದಲ್ಲಿ ಸ್ಪೀಕರ್ ಉಂಟು. ಅಕ್ಕ, ಮನೆ ಹೇಳಿದ್ನಲ್ಲ, ವಿಜಯ್ ಪಾಲ್ ಮಗಳಿಗೆ ಕಿಡ್ನಾಪ್ 3 ಕೊಟ್ಟಿದ್ದು. ಇವರೇ ಪಾರ್ಟಿಗಳು ಕರ್ಕೊಂಡ್ ಬಂದಿದ್ದು. ಡೀಲ್ ಮಾಡ್ಕೊಡಕ್ಕ. ಏನ್ ಪೀಳ್ಳೆಗಳ ಕಿಡ್ನಾಪ್ ಮಾಡಿ ಕೋಟಿ ಕೋಟಿ ರೂಪಾಯಿಗಳು ಹೊಡಿಬೇಕು ಅಂತಿದ್ದೀರಾ? ಬಿಡಲೆ. ಅವಳು ವಿಜಯಪಾಲ್ ಮಗಳು. ಅವಳಿಗೆ 3 ಕೋಟಿ ಫಿಕ್ಸ್ ಮಾಡಿದ್ರೆ ಅವ್ರ ಅಪ್ಪನ ಅವಮಾನ ಮಾಡ್ದಂಗಾಯ್ತು. ಅದಕ್ಕೆ 5 ಕೋಟಿ ನನ್ನ ಕೆಲಸಕ್ಕೆ
2 ಕೋಟಿ, ನಿಮ್ಮ ಕೆಲ್ಸಕ್ಕೆ 3 ಕೋಟಿ. ಹೆಂಗೆ? ಇಲ್ಲಿ ಬಂದಿದ್ದೆ ತಪ್ಪಾಯ್ತು ಕಣೋ. ಚೇಳಿನ ಮಂತ್ರ ಗೊತ್ತಿಲ್ಲದೆ ಹಾವಿನ ಹೊತ್ತು ಕೈ ಹಾಕ್ದಂಗ ಆಯ್ತು. ಇದನ್ನ ಗುಟ್ಟಿಗೆ ಹಾಕಬೇಕು. ಸಂದಾಗ ಮಾತಾಡ್ತೀಯ? ಮದುವೆ ಆಗೈತಾ? ನನ್ ಕೂಡಿಕೆ ಮಾಡ್ಕಂತೀಯ? ಜನ್ಮ ಜೋಡಿ. ಅಕ್ಕನ ಕಿಡ್ನಾಪ್ ಮಾಡೋದು ಯಾವಾಗ? ನಾಳೆ ಅಮಾವಾಸ್ಯೆಗೆ. ಅಮಾವಾಸ್ಯೆ ದಿನನೇ ಕಿಡ್ನಾಪ್ ಮಾಡ್ತೀನಿ ಅಂತಿರಲ್ಲ, ನೀವೇನ್ ವೀರಪ್ಪನ್ ತಂಗಿನ? ನಾಳೆ ಅಮಾವಾಸ್ಯೆಗೆ ಅವಳನ್ನ ಕಿಡ್ನಾಪ್ ಮಾಡ್ತೀನಿ. ಇನ್ನೊಂದು ಅಮಾವಾಸ್ಯೆಗೆ ಇವನ್ನ ಕಿಡ್ನಾಪ್ ಮಾಡ್ತೀನಿ. ಆಗ್ಬೋದು. ನಿನ್ ಹುಡುಗರು ಬಂದಿದ್ರು, ಡೀಲ್ಗೆ ಒಪ್ಕೊಂಡಿದೀನಿ. ಕಿಡ್ನಾಪ್ ಮಾಡ್ತೀನಿ. ಸರಿ, ನೀನ್ ನಿನ್ ಹೆಂಡತಿಗೆ ಮೂರ್ಛೆ ಬರೋ ಮದ್ ಕೊಟ್ಟು ಮಲಗಿಸ್ಬಿಡು. ನಾನಿ, ರಮಿ, ಯಾರು ಇವರಲ್ಲ? ಯಾರು? ಏನ್ ಮಾಡೋದು? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ನಾನಿ, ಕಿಡ್ನಾಪ್ ಮಾಡ್ತಾ ಇದ್ದೀರಾ? ಕಿಡ್ನಾಪ್? ಯಾರ್ ನೀವು? ಎಷ್ಟು ಧೈರ್ಯ ನಿಮ್ಗೆ? ಕಿಡ್ನಾಪ್ ಮಾಡಿದ್ದು ಅಲ್ದೆ ಈಗ ಹೆದರ್ಸ್ತಾ ಇದ್ದೀರಾ? ಧರ್ಮ ಕರ್ಮ ಇಲ್ವೇನ್ರಿ ನಿಮ್ಗೆ? ನೋಡಿ, ಪೊಲೀಸ್ ಕಂಪ್ಲೇಂಟ್. ಪೊಲೀಸ್ ಏನಾದ್ರು ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡ್ರೆ ನಿನ್ ಮಗಳು ಬರಲ್ಲ, ಅವಳು ಬಾಡಿ ಬರುತ್ತೆ. ಡೆಡ್ ಬಾಡಿ. ಡೆಡ್ ಬಾಡಿ ಬರುತ್ತೆ. ನಿಮ್ ಮಗಳನ್ನ ನಾವು ಬಿಡ್ಬೇಕಾದ್ರೆ ದುಡ್ಡು ಕೊಡ್ಬೇಕು. 5 ಕೋಟಿ ರೂಪಾಯಿ. 5 ಕೋಟಿ ರೂಪಾಯಿ. ಆಯ್ತು, ನೀವು ಹೇಳಿದ 5 ಕೋಟಿ ಹಣನ ಅರೇಂಜ್ ಮಾಡಿ ನಮ್ ಮ್ಯಾನೇಜರ್ ಕೈ ಕೊಟ್ಟು ಕಳಿಸ್ತೀನಿ. ಆದ್ರೆ ಒಂದು ವಿಷಯ, ನನ್ನ ಮಗಳಿಗೆ ಏನು ತೊಂದರೆ ಆಗ್ಕೊಡ್ದು. ಜಾಸ್ತಿ ನಕ್ರೆ ಫೋನ್ ನಲ್ಲಿ ಎಂಜಲ್ ಬೀಳುತ್ತೆ. ಎಂಜಲ್ ಬಿದ್ರೆ ಕೇಳ್ತಾರ ನನ್ ಕಿವಿ ನೆಂದ್ ಹೋಗುತ್ತೆ. ಶಟ್ ಅಪ್. ಮಾವ, ನೀವು ಅವ್ರ ಮಾತಿಗೆ ಸೊಪ್ಪು ಹಾಕ್ಬೇಡಿ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಕೊಡ್ಬೇಡಿ. ಅಷ್ಟಿಷ್ಟಲ್ಲ, 5 ಕೋಟಿ. ಪ್ರಕಾಶ್, ನಿನಗೆ ಹೆಂಡತಿ ಹೋದ್ರೆ ಇನ್ನೊಂದು ಹೆಂಡತಿ ತರ್ತೀಯ. ಆದ್ರೆ ನನಗೆ ಮಗಳು ಹೋದ್ರೆ ಇನ್ನೊಂದು ಮಗಳನ್ನ ತರೋದಕ್ಕಾಗೋಲ್ಲ. ನನಗೆ ಮಗಳಿಗಿಂತ 5 ಕೋಟಿ ಹಣ ಹೆಚ್ಚಲ್ಲ. ನಾನು ಹಣ ಕಳಿಸ್ತಾ ಇದ್ದೀನಿ. ಗೊತ್ತಾಯ್ತಾ? ಆಯ್ತಕ್ಕ, ನೀನ್ ಹೇಳ್ದಂಗೆ ಮಾಡ್ತೀನಕ್ಕ. ಲೇ ಬ್ಲೇಡು, ಅಕ್ಕ, ನಾಳೆನೆ ನನ್ ಕೈ ದುಡ್ಡು ಸೇರ್ತದೆ. ಆ ದುಡ್ಡು ಸೇರ್ತಿದ್ದಂಗೆ ನಾನು ನಾಣಿ ದುಬಾಯಿಗೆ ಹೋಗ್ಬಿಡ್ತೀವಿ. ಇಲ್ಲಡೋ, ಆ 2 ಕತ್ತೆ ಮರಿಗಳಿದಾವಲ್ಲ, ಅವನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಈ ಗೋಣಿ ಚೀಲದಲ್ಲಿ ತುಂಬಿ ಬೋರ್ವೆಲ್ ಎಲ್ಲ ತುಂಬಿಡು. ಹಂಗೆ ಮಾಡ್ತೀನಕ್ಕ. ಎಕ್ಸಿಕ್ಯೂಟಿವ್ ಕ್ಲಾಸ್ ಫ್ಲೈಟ್ ಅಲ್ಲಿ ನನಗೂ ನಾಣಿಗೂ ಎಕ್ಸಿಕ್ಯೂಟಿವ್ ಕ್ಲಾಸ್. ಓನ್ಲಿ ನಾನ್ ವೆಜ್, ನೋ ವೆಜ್. ಮೋಸ ಹೋಗ್ಬಿಟ್ಟುವಲ್ಲೋ. ನಿನ್ ಫ್ರೆಂಡ್ಶಿಪ್ ನಾನು ಅವಳ ಮದುವೆ ಆಗಕ್ ಬದಲು ಆ ಮೂಟೆ ನಾನು ಹೆಣ ಆಗಿರ್ಬೋದು ಕಣೋ. ಹಂಗಾದ್ರೆ ಈ ವಿಚಾರನೆಲ್ಲ ಪ್ರಕಾಶ್ ಅವ್ರಿಗೆ ಹೋಗಿ ತಿಳಿಸ್ಬಿಡಣ. ಕರೆಕ್ಟ್.